ಫೋನ್ ಕೊಡೋದೇ ಇಲ್ಲ. ಯಾಕೆ ಹೇಳು? ಹೆಲೋ, ನಮಸ್ಕಾರ ಎಲ್ಲರಿಗೂ. ಸೊ ಆ ನಂಜುಂಡೇಶ್ವರ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಹೌದು, ಈ ವಿಡಿಯೋಸ್ ಬಂದುಬಿಟ್ಟು ಹೊಸ ವರ್ಷದಲ್ಲಿ ನಾನು ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಿದ್ದೀನಿ. ಹೊಸ ವರ್ಷದ ದಿನ ಮೊದಲನೇದಾಗಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ತಿಂಡಿ ತಿಂದು ದೇವಸ್ಥಾನಕ್ಕೆ ಬಂದಿದ್ವಿ ಅಂತಲೇ ಹೇಳ್ಬೋದು. ದೇವಸ್ಥಾನದಲ್ಲಿ ರಶ್ ಇದ್ದಿದ್ದರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ, ಆಚೆನೇ ಕೈ ಮುಕ್ಕೊಂಡು ವಾಪಸ್ ಬಂದ್ವಿ. ಹಾಗೆ ಹೊಸ ವರ್ಷದ ಬೆಳಗ್ಗೆನ ನಾವು ಹೇಗೆ ಶುರು ಮಾಡಿದ್ವಿ ಅಂದರೆ, ಬೇಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ತಿಂಡಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಇಲ್ಲಿ ಇವತ್ತಿನ ತಿಂಡಿ ಬಂದು ಸೋಯಾ ಚಂಕ್ಸ್ ಪಲಾವ್. ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ರೆಸಿಪಿ ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ. ಸೊ ಇದಿಷ್ಟು ಹೊಸ ವರ್ಷದ ದಿನದ್ದು. ಅದ್ರ ನೆಕ್ಸ್ಟ್ ಇವಾಗ ನಾನು ಹಾಕ್ತಿರೋ ವ್ಲಾಗ್ ಬಂದುಬಿಟ್ಟು ನೆನ್ನೆ ನಾನು ಅಥವಾ ಲಾಸ್ಟ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಅದ್ರ ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಚಪಾತಿ ತಿಂದ್ಯಾ? ಚೆನ್ನಾಗಿತ್ತಾ? ಬಿದ್ದುಬಿಡ್ತೀಯ, ಯಾಕೆ ಎದ್ದೇಳ್ತಿದ್ಯಾ? ಸಾಕಾ ಚಪಾತಿ? ಖಾಲಿ ಮಾಡಿದ್ಯಾ? ಎಷ್ಟು ಚಪಾತಿ ತಿಂದೆ? 4? ಓ, 4 ಚಪಾತಿ ತಿಂದ್ಯಾ ನೀನು? ನಾನಿಲ್ಲಿ ಸುಮ್ಮನೆ ನನ್ನ ಮಗಳನ್ನ ಮಾತಾಡಿಸ್ತಾ ಇದ್ದೀನಿ, ಇದರಿಂದ ಅವಳ ಸ್ಪೀಚ್ ಇಂಪ್ರೂವ್ ಆಗುತ್ತೆ ಅಂತ. ಕೊಡಲ್ಲ, ನಾನು ನಿನ್ನ ಮುಂದೆ ನಿನಗೆ ಫೋನ್ ಕೊಡೋದೇ ಇಲ್ಲ. ಯಾಕೆ ಹೇಳು? ನಾನು ನಿನ್ನ ಮುಂದೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ ಚಿನ್ನು. ಏನು ಫೋನ್ ಬೇಕಾ? ಫೋನ್ ನೋಡಬಾರ್ದು ತಾನೇ ಫ್ರೆಂಡ್ಸ್? ಹೇಳಿ ನೀವೇ ಇವಳಿಗೆ. ಫೋನ್ ನೋಡ್ತಾರಾ? ನೋಡು, ಫೋನು ಇನ್ನು ಮುಂದೆ ವೀಡಿಯೋಸ್ ಮಾಡೋಕ್ಕೆ ನಿನಗಲ್ಲ. ನೋಡಿಲಿ, ಚಪಾತಿ ತಿನ್ಬಿಟ್ಟು ಮುಖ ಮೂತಿ ಎಲ್ಲದಕ್ಕೂ ಮೆತ್ಕೊಂಡವಳೆ. ಏನು? ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಮ್ಮ ಮಮ್ಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು ಸಬ್ಸ್ಕ್ರೈಬ್ ಆಗಿ? ಸಬ್ಸ್ಕ್ರೈಬ್ ಆಗಿ ಅನ್ನಮ್ಮ. ಸಬ್ಸ್ಕ್ರೈಬ್ ಆಗಿ. ಇರು ದಿಯಾ. ದಿಯಾ ಜೊತೆ ಮಾತಾಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಗಿಡಗಳಿಗೆ ನೀರು ಹಾಕೋತಾ ಇದ್ದೀನಿ. ಸೊ ಇದು ಒಂದಷ್ಟು ಗಿಡ ನಾನು ಹಾಕ್ಕೊಂಡಿರೋ ಅಂತಹದ್ದು. ದಿಯಾಂಗೆ ಚಪಾತಿ ಎಲ್ಲ ಹಾಕೊಟ್ಟಿದ್ದಾಯಿತು. ಇನ್ನು ನಮಗೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಅಷ್ಟರಲ್ಲಿ ಇವರು ದಿಯಾನ ಆಟ ಆಡಿಸ್ತಿರ್ತಾರೆ. ಟೋಪಿ ಹಿಂಗೆ ಹಾಕೊಂಡೈತೆ ನೋಡಿ. ಎಲ್ಲ ಎಷ್ಟೋ ಜನ ನಮ್ಮ ಮಕ್ಕಳು ಎಷ್ಟು ಬೇಗ ಮಾತಾಡಲ್ಲ ಅಂತ ಹೇಳ್ತೀರಾ. ಮಕ್ಕಳು ಬೇಗ ಮಾತಾಡಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಮಾತಾಡ್ಸೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಆಚೆ ಹೊರ ಜಗತ್ತನ್ನು ಸ್ವಲ್ಪ ಜಾಸ್ತಿ ತೋರಿಸಿ, ಅವಾಗ ಬೇಗ ಮಾತಾಡ್ತಾರೆ. ನಾವು ಇದನ್ನೇ ಮಾಡಿರೋದು. ಇದಾದಮೇಲೆ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಚಪಾತಿ ಇಟ್ಟಿತ್ತು ಅಲ್ವಾ, ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ, ಆಮ್ಲೆಟ್ ಹಾಗೆಯೇ ಟೊಮೊಟೊ ಗೊಜ್ಜು. ಇದು ಒಂದು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಪ್ರೋಟೀನು, ಫೈಬರು ಎಲ್ಲ ಸಿಕ್ತಂಗಾಯಿತು. ಕಾರ್ಬ್ಸು ಸಹ ಚಪಾತಿ ಇದೆ. ಸೊ ಇದಾಗಿತ್ತು ನಮ್ಮ ಮನೆ ಬ್ರೇಕ್ಫಾಸ್ಟ್. ಇದೆಲ್ಲ ಆದಮೇಲೆ ನಮಗೇನು ಕೆಲಸ ಇರಲಿಲ್ಲ ಸಂಜೆವರೆಗೂ. ಅದಾದಮೇಲೆ ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸಂಜೆ ನಾವು ಹಾಗೇ ಆಚೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಏನು ಮಾಡ್ತಿದ್ದೀರಾ ಇಬ್ಬರು? ಅಪ್ಪ ಮಗಳು. ದಿಯಾ ಏನು ಮಾಡ್ತಿದ್ದೀಯ ದಿಯಾ? ಫ್ರೆಂಡ್ಸ್, ದಿಯಾ ಎಷ್ಟೊಂದು ಮಾತಾಡೋದು ಕಲ್ತ್ಕೊಂಡಿದ್ದಾಳೆ ಅಂದರೆ ಮಾತಾಡ್ಸಿಸ್ಬೇಕು ಅವಳ ಕೈಯಲ್ಲಿ, ನೀವೇ ಶಾಕ್ ಆಗಿಬಿಡ್ತೀರ. ದಿಯಾ ಬಾಯಲ್ಲಿ. ಪಾಪು ಬಾ. ಆಯಿತು ಪಾಪು. ಹಂಗೆ ಮಾತಾಡಿಸ್ಬೇಕು ಅಂದಾಗ ಕೈಗೆ ಸಿಗಲ್ಲ ಅವಳು. ಸೊ ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿದ್ವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಟೈಮ್ ಕಳೀತಿದ್ದೀವಿ ಅಂತಲೇ ಹೇಳ್ಬೋದು. ಎಡಿಟ್ ಮಾಡ್ಬೋದು ಅಷ್ಟೇ. ಹಾಯ್ ದಿಯಾ. ದಿಯಾ
ದಿಯಾ ದಿಯಾ ನಿಂಗೆ ಏನು ಊಟ ಇಷ್ಟ? ಅಯ್ಯೋ ಪಪ್ಪನೇ. ಅಯ್ಯೋ ಅಯ್ಯೋ ಸ್ಲಿಪ್ಪರ್ ಇಲ್ಲಿ. ನೋ ನೋ ಅಂತ ಹೋಯ್ತು. ಎಲ್ಲಿ ಇಟ್ಕೋತಾವಳೆ ನೋಡಿ, ಎಲ್ಲಿ ಇಟ್ಕೋತಾವಳೆ, ಎಲ್ಲಿಟ್ಲು ರೀ? ಬಂತು 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 ಬಂತು. ದಿಯಾ ದಿಯಾ 1 ಮಿನಿಟ್ ಕಮ್ಮಿ ಯಾರ್ ದಿಯಾ ದಿ ಬಾ ಇಲ್ಲಿ ನಿಂತ್ಕೊಳ್ಳುವೆ ಬಾ. ಸರಿ, ನಿನ್ನ ಹೆಸ್ರೇನು ಪಾಪು? ನಿನ್ನ ಹೆಸ್ರೇನು? ಹ್ಞೂ, ನಿಮ್ಮ ಪಪ್ಪನ ಹೆಸರು? ನನ್ನ ಹೆಸರು ಪೂಜಾ. ನಿಮ್ಮ ಪಪ್ಪನ ಹೆಸರು? ಪಪ್ಪನ ಹೆಸರು ಗೊತ್ತಿಲ್ಲ, ಹೇಳಕ್ಕೆ ಬರಲ್ಲ ಪಪ್ಪನ ಹೆಸರು, ಅದಕ್ಕೆ ಹೇಳ್ತಿಲ್ಲ. ನನ್ನ ಹೆಸ್ರೇನು? ಪೂಜಿ ಅಂತ. ಓಕೆ, ಇವಳೇ ಹೊಸ ನಾಮಕರಣ ಪೂಜಿ ಅಂತ ಮಾಡಿಬಿಟ್ಟಿದ್ದಾಳೆ. ಓಕೆ. ದಿಯಾ ದಿಯಾ ನಿಂಗೆ ಯಾರು ಇಷ್ಟ, ಪಪ್ಪನ ಮಮ್ಮಿನ? ಪಪ್ಪನ. ಯಾರು ಇಷ್ಟ ಚಿನ್ನ? ಮಮ್ಮಿ ಇಷ್ಟ ಇಲ್ಲ? ಮಮ್ಮಿನೂ ಇಷ್ಟನಾ? ನಿಜ ನಿಜ ಇಷ್ಟನಾ ಮಮ್ಮಿ? ಎಷ್ಟು ಇಷ್ಟ ಮಮ್ಮಿ? ಅಯ್ಯೋ 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 ಇದು ಹೊಟ್ಲುದ ತಿರುಗಿಸ್ಬಿಟ್ರು ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ನೋಡು. ಬೀಳ್ತೀಯಾ? ವಾಕ್ ಮಾಡು ಬಾ. ಹೆಂಗೆ ಮಮ್ಮಿ ವಾಕ್ ಮಾಡೋದು ಹಂಗ? ನೋಡಿ ಫ್ರೆಂಡ್ಸ್, ಇವರೆಲ್ಲ ಬೆಳಗಿಂದ ಹೆಚ್ಚಿ ಥರ ಕೂದಿರೋದು ರಾತ್ರಿ ಹೊತ್ತು ರೆಡಿಯಾಗ್ಬಿಟ್ಟು ಅಂತ ಹೇಳ್ತೀವಿ. ಚಿಂಟು ಆ ಕಡೆ ನೋ ನೋ. ಸೊ ಹೀಗೆ ನಾವು ಸಮಯನ ಕಳಿತೀವಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಒಂಥರ ಫ್ಯಾಮಿಲಿ ಟೈಮು. ನಮ್ಮ ದೀನ್ ಕ್ಯೂಟ್ ಮಾತುಗಳು ಕೇಳೋಕ್ಕೆ, ಅವಳ ಆ್ಯಕ್ಷನ್ಸ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.